ನಾಗಮಂಗಲಕ್ಕೆ ಬಿಜೆಪಿಯ ನಿಯೋಗ ಬಂದಿದೆ. ನಮ್ಮ ಜೊತೆ ಬಿಜೆಪಿಯ ರಾಜ್ಯಾಧ್ಯಕ್ಷರಂತಹ BY ವಿಜೇಂದ್ರ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನಾಗಮಂಗಲಕ್ಕೆ ನೀವು ಬಂದಿರೋದು ರಾಜಕಾರಣ ಮಾಡಲಿಕ್ಕೆ. ರಾಜಕಾರಣ ಮಾಡಬೇಡಿ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಉಸ್ತುವಾರಿ ಸಚಿವರು ಮೂರಕ್ಕರಿದ್ದಾರೆ ನೋಡ್ರಿ. ಜನಸಾಮಾನ್ಯರು ಮಾತನಾಡ್ತಾ ಇರ್ತಕ್ಕಂಥದ್ದು 420 ಇದ್ದಾರೆ ಅಂತೇಳಿ ನಾನು ಹೇಳಿದ್ದಲ್ಲ. ಇಂಥ ಘಟನೆಗಳು ನಡೆದಾಗ ಗಂಭೀರ ತೆಗೆದುಕೊಳ್ಳೋದನ್ನ ಬಿಟ್ಟು ಇವತ್ತು ಹಿಂದೂಗಳನ್ನ ಅಮಾಯಕರನ್ನ ಹೊತ್ತು ಒಳಗಾಕಿರ್ತಕ್ಕಂಥದ್ದು. ಮತ್ತೆ ನಿನ್ನೆ ದಿನ ಇಷ್ಟೆಲ್ಲ ಘಟನೆ ನಡಿಬೇಕಾದ್ರೆ ಪೊಲೀಸರು ಕೈ ಕಟ್ಕೊಂಡು ಕೂತಿದ್ದಾರೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಕುಮ್ಮಕ್ನಿಂದನೇ ಹಿಂಗೆ ಆಗೋಕ್ಕೆ ಸಾಧ್ಯ. ಸರ್, ಗೃಹ ಸಚಿವರು ಹೇಳ್ತಾರೆ ಇದೊಂದು ಸಣ್ಣ ಘಟನೆ ಅಂತ. ಸರ್ ನೋಡ್ರಿ, ಗೃಹ ಸಚಿವರು ಪ್ರತಿ ಸಂದರ್ಭದಲ್ಲೂ ಕೂಡ ಯಾವಾಗ ಹಿಂದೂಗಳ ಮೇಲೆ ಹಿಂದೂಗಳ ಹತ್ಯೆ ಆಗ್ತದೆ, ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೀತದೆ, ಈ ರೀತಿ ಘಟನೆಗಳು ನಡೆದಾಗ ಗೃಹ ಸಚಿವರು ಈ ರೀತಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು. ಇದರ ಪರಿಣಾಮ ಏನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಈ ರೀತಿ ದೇಶದ್ರೋಹಿ ಚಟುವಟಿಕೆಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಸರ್, ಈ ಘಟನೆಯಲ್ಲಿ 24 ಮಂದಿ ಹಿಂದೂ ಕಾರ್ಯಕರ್ತರ ಮೇಲೆ FIR ಮಾಡಿದ್ದಾರೆ ಸರ್. ಅದರಲ್ಲೂ A1 ಇಂದ A8 ವರೆಗೆ ಹಿಂದೂ ಕಾರ್ಯಕರ್ತರು. ನಾನು ಮನೆ ಗೃಹ ಸಚಿವಗೆ ಆಗ್ರಹ ಮಾಡ್ತೇನೆ, ಒತ್ತಾಯ ಮಾಡ್ತಾ ಇದ್ದೇನೆ, ನಿಮ್ಮ ನಿಜವಾಗ್ಲೂ ಕೂಡ ನಿಮ್ಮ ಸರ್ಕಾರಕ್ಕೆ ತಾಕತ್ತಿದ್ರೆ ಯಾರು ದೇಶದ್ರೋಹಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಯಾರಿವತ್ತು ಹಿಂದೂಗಳ ಮೇಲೆ ಮಾರಣಾಂತಕ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರೆ ಅವ್ರ ಮೇಲೆ ನೀವು ಕ್ರಮನ ಕೈಗೊಳ್ಳಿ. ಅದನ್ನ ಮಾಡೋದು ಬಿಟ್ಟು ನಮ್ಮ ಅಮಾಯಕ ಹಿಂದೂಗಳ ಮೇಲೆ ಕ್ರಮವನ್ನು ಕೈಗೊಳ್ತಿರ್ತಕ್ಕಂಥ ಸರಿಯಲ್ಲ. ತತ್ಕ್ಷಣ ಅವರು ಬಿಡುಗಡೆ ಮಾಡಬೇಕು. ಮತ್ತೇನು ಹಿಂದೂ ಅಂಗಡಿಗಳಿಗೆ ಬೆಂಕಿ ಹತ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವ್ರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ನಾವು SPDC ಹತ್ರನೂ ಕೂಡ ಇದೇ ಚರ್ಚೆ ಮಾಡಿರೋದು. ಕಾವೇರಿ ಹೋರಾಟಕ್ಕೆ ಹೆಸರಾಗಿದ್ದಂತಹ ಮಂಡ್ಯದಲ್ಲಿ ಕೆರೆಗೋಡ ಆಯ್ತು, ಈಗ ನಾಗಮಂಗಲ, ಮುಂದೇನು ಅನ್ನೋ ಆತಂಕ ಹಿಂದೂ ಕಾರ್ಯಕರ್ತರು. ಸರ್, ಈ ಕಾಂಗ್ರೆಸ್ ಸರ್ಕಾರದವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ಮೇಲೆ ಈ ರೀತಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಹೆಚ್ಚಾಗ್ತಾ ಇದೆ. ಮಂಗಳೂರಿನಲ್ಲಿರ್ಬೋದು, ಶಿವಮೊಗ್ಗದಲ್ಲಿರ್ಬೋದು, ಮಂಡ್ಯ ಜಿಲ್ಲೆಯಲ್ಲಿ ಇದು ಮೊದಲನೇ ಬಾರಿ ಅಲ್ಲ. ಇವತ್ತು ಹಿಂದೆನೂ ಕೂಡ ಅನೇಕ ಘಟನೆಗಳಿಗೆ ಆಗಿದೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರ ಈ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ರಾಜಕಾರಣದ ಪರಿಣಾಮವಾಗಿ ಈ ರೀತಿ ದಿನಗಳನ್ನು ನಾವು ನೋಡ್ತಾ ಇದ್ದೇವೆ. ಬಿಜೆಪಿ ಮುಂದಿನ ನಡೆ ಅಥವಾ ಹೋರಾಟ ಮಾತಾಡ್ತೇವೆ. ಎಲ್ಲ ನಾವು ಹಿರಿಯರು ಚರ್ಚೆ ಮಾಡಿ ಏನು ಮಾಡಬೇಕು ಅಂತ ಚರ್ಚೆ ಮಾಡ್ತೇವೆ. ಒಂದಂತೂ ನಾವು ಮುಖ್ಯಮಂತ್ರಿ ಆಗ್ರಹವನ್ನು ಮಾಡ್ತೇವೆ. ಯಾರು ಪಾಪ ಇವತ್ತು ಹಿಂದೂಗಳ ಅಂಗಡಿಗಳ ಮುಂಗಟ್ಟು ಬೆಂಕಿ ಇಟ್ಟಿದ್ದಾರೆ ಅವ್ರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಇದಿಷ್ಟು ಬಿಜೆಪಿಯ ರಾಜ್ಯಾಧ್ಯಕ್ಷರಂತಹ BY ವಿಜೇಂದ್ರ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ನಾಗಮಂಗಲ, ಮಂಡ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.